ಟಾಪಿಕ್ಕಿನ ಕುರಿತು ಇದು ವಿಡಿಯೋ 2. ಸೊ ಈ ಎರಡನೇ ವಿಡಿಯೋಗೆ ತಮಗೆ ಸ್ವಾಗತ. ಸೊ ನಾಳೆ ಎಸ್ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರು ಈ ಕೋರ್ಸ್ನ ಆ್ಯಕ್ಸೆಸ್ ತೊಗೊಂಡಿದ್ದೀರಾ ಅವರೆಲ್ಲರೂ ವಾಟ್ಸಪ್ಗೆ ನಮಗೆ ಮೆಸೇಜ್ ಮಾಡಿ ಆ್ಯಡ್ ಮಾಡಿರ್ತೀವಿ. 9620131843 ಇದಕ್ಕೆ ನೀವು ಮೆಸೇಜ್ ಮಾಡಿ. ಸೊ ಕ್ಲಾಸಸ್ನ ಆ್ಯಕ್ಸೆಸ್ ಕೊಡ್ತೀವಿ. ಇದು ಕಂಪ್ಲೀಟ್ KS ಮೇನ್ಸಿಗೆ ಬಿಟ್ಟರೆ ಬೇರೆ ಎಲ್ಲೂ ನಾವು ಬೇರೆ ಕಡೆ ಎಲ್ಲೂ ಡೈವರ್ಟ್ ಆಗಲಾರ್ದಂತಹ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ KS ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಆ ಎರಡನೇ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಮತ್ತು ಇನ್ನೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಪ್ರಜಾವಾಣಿ ಅಂತ ಮೆನ್ಷನ್ ಮಾಡಿದ್ದಾರೆ. ಖಂಡಿತ ಇದು ಪ್ರಜಾವಾಣಿ ಇದೆ, ಇನ್ನೆಲ್ಲೂ ಇಲ್ಲ. ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ ಒಳ್ಳೆ ಕಂಟೆಂಟ್ ಎಲ್ಲಿದ್ರೂ ತಂದು ತಮಗೆ ಸಾದರಪಡಿಸಬೇಕು. ಬಹಳಷ್ಟು ಬಾರಿ ನಮಗೆ ಕಂಟೆಂಟ್ ನಮ್ಮ ಕಣ್ಣು ಮುಂದಿರುತ್ತೆ, ಆದರೆ ಅದನ್ನು ಎಕ್ಸಾಮಲ್ಲಿ ಬಳಸಬೇಕಲ್ಲ ಅನ್ನೋತಕ್ಕಂತಹ ಒಂದು ಡೌಟ್ ಇರುತ್ತೆ. ಸೊ ಈ ಪ್ರಜಾವಾಣಿ ಕಂಟೆಂಟ್ ಅವತ್ತು ನನಗೆ ತುಂಬ ಇಷ್ಟ ಆಯಿತು. ಓಕೆ, ಇದು ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಅದಕ್ಕೆ ಅದನ್ನು ನೇರವಾಗಿ ತೆಗೆದುಕೊಂಡು ಬಟ್ಟಿ ಇಳಿಸಿ ತಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನದಲ್ಲಿ ನಾನಿದ್ದೀನಿ. ಓಕೆ, ಸೊ ಈ ರೀತಿಯಾಗಿ ಸಬ್ಮಿಟ್ಟಿಂಗ್ ಹಾಕಿ ಒಂದು ನಮಗೆ ಎಕ್ಸಾಮ್ ಫಾರ್ಮೇಟು. ಸೊ ನಾನು ಪ್ರೊಫೆಷ್ನಲ್, ಈ ವಿಚಾರದಲ್ಲಿ ಪ್ರೊಫೆಷ್ನಲ್ ಅಂದರೆ ಎಕ್ಸಾಮ್ಗೆ ಏನು ಬೇಕು ಅದನ್ನು ಕೊಟ್ಕೊಂತ ಹೋಗಬೇಕು. ಬೇರೆ ಯಾವುದೂ ನನಗೆ ಬೇಕಾಗಲ್ಲ, ಬೇರೆ ಎಲ್ಲವೂ ನಗಣ್ಯ. ನನಗೆ ಗಣ್ಯ ಯಾವುದಾದ್ರೂ ಇದ್ದರೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಅಷ್ಟೇ. ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಆಫೀಸರ್ ಆಗಬೇಕು, ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಹೀಗೆ ಎಕ್ಸಾಮ್ ಫಾರ್ಮೇಟ್ನ ಆನ್ಸರ್ನ ನಾನು ತಂದು ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅಧಿಕಾರಿಗಳ ಶಾಮಿಲ್, ಈ ಸಬ್ಮಿಟಿಂಗ್ ಆಗಬೇಕು. ಈ ಅಕ್ರಮಕ್ಕೆ ಕೆಲ ಇಲಾಖೆಗಳ ಕೈವಾಡವೂ ಸಹ ಕಂಡುಬರುತ್ತದೆ. ಅಬಕಾರಿ, ಪೊಲೀಸ್, ಅರಣ್ಯ ಮತ್ತು ಸಾರಿಗೆಯ ಇಲಾಖೆಯ ಕೆಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಲವು ವರ್ಷಗಳಿಂದ ಒಂದೇ ಜಾಗದಲ್ಲಿ ಇರುತ್ತಾರೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ವಾಹನ ಚಾಲಕರೇ ಆರೋಪಿಗಳಿಗೆ ಸುಳಿವು ನೀಡಿ ಪರಾರಿಯಾಗಲು ಸಹಕಾರ ನೀಡುತ್ತಾರೆ. ಸೊ ಇದನ್ನು ಎಥಿಕ್ಸ್ಗೆ ಬಳಸ್ಕೊಳ್ಳಿ. ಎಥಿಕ್ಸ್ಗೆ ಬೆಸ್ಟ್ ಎಕ್ಸಾಂಪಲ್, ಎಥಿಕ್ಸಲ್ಲಿ ಏನಿದೆ, ವೃತ್ತಿಪರತೆ ಅಂತ ಒಂದು ಟಾಪಿಕ್ ಇದೆ, ಪ್ರೊಫೆಷ್ನಲಿಸಮ್ ಮತ್ತು ಸಾಂಸ್ಥಿಕ ಗುರಿಗಳು ಅಂತ ಇದೆ, ಸಾಂಸ್ಥಿಕ ನಿಯಮಗಳು, ಸಾಂಸ್ಥಿಕ ನೈತಿಕತೆ ಅಂತಿದೆ. ಓಕೆ, ಕೋಡ್ ಆಫ್ ಕಂಡಕ್ಟ್ ಮತ್ತು ಕೋಡ್ ಆಫ್ ಎಥಿಕ್ಸ್. ದಿಸ್ ಈಸ್ ನೈದರ್ ಕೋಡ್ ಆಫ್ ಕಂಡಕ್ಟ್, ದಿಸ್ ಈಸ್ ನಾರ್ ಕೋಡ್ ಆಫ್ ಎಥಿಕ್ಸ್. ಸೊ ಇಂತಹವುಗಳನ್ನು ನೀವು ಬಳಸ್ಕೊಂಡಾಗ, ಇಂಥ ಎಕ್ಸಾಂಪಲ್ಸ್ನ ಬಳಕೊಂಡಾಗ ಎಥಿಕ್ಸಲ್ಲಿ ಮಾರ್ಕ್ಸ್ ತುಂಬ ತೆಗಿತೀರಾ. ಸೊ ಎಥಿಕ್ಸನ್ನು ನೀವು ತುಂಬ ನೆಗ್ಲೆಕ್ಟ್ ಮಾಡಬೇಡಿ. ಒಳ್ಳೆ ಅಂಕಗಳನ್ನು ಕೊಡ್ತಕ್ಕಂಥ ಪತ್ರಿಕೆ ಅದು. ಓಕೆ, ನೆಕ್ಸ್ಟು ಗುಡ್ಡಗಾಡು ಪ್ರದೇಶಗಳಲ್ಲಿ ಗಾಂಜಾ ಬೆಳೆಯಲು ಅರಣ್ಯ ಇಲಾಖೆಯ ಸಹಕಾರವಿದೆ. ಬೇಲಿಯೇ ಎದ್ದು ಹೊಲವನ್ನು ಮೇಯದಂತೆ, ತಾಯಿಯ ಹಾಲು ನಂಜಾದಡೆ ಇನ್ನಾರಿಗೆ ದೂರಲಯ್ಯ ಅಂತ ಬಸವಣ್ಣರು ಹೇಳ್ತಾರಲ್ಲ, ಆ ವಚನವನ್ನು ಇಲ್ಲಿ ಹಾಕಬಹುದು. ನಂತರ ಅದನ್ನು ಕಟಾವು ಮಾಡಿ ಒಣಗಿಸಿ ಮಾರಾಟ ಮಾಡುತ್ತಾರೆ. ಯಾವ ಇಲಾಖೆ ಗಾಂಜಾ ಮಾರಾಟವನ್ನು ಕಡಿಮೆ ಮಾಡಬೇಕಿತ್ತು, ಅದೇ ಇಲಾಖೆ ಗಾಂಜಾ ಮಾರಾಟಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಅಂತೇಳಿ ಹೇಳ್ಬೋದು. ಸೊ ಇದನ್ನು ನೀವಿಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟು ಕೋಡ್ ಬಳಸಿ ಡ್ರಗ್ಸ್ ಮಾರಾಟ. ಕೋಡನ್ನು ಬಳಸ್ತಾರೆ, ಡ್ರಗ್ಸ್ ಮಾರಾಟ ಮಾಡ್ತಾರೆ. ಕೋಡನ್ನು ಬಳಸಿ ಡ್ರಗ್ಸ್ ಮಾರಾಟ ಮಾಡ್ತಾರೆ. ಡ್ರಗ್ಸ್ ಮಾರಾಟ ಸುಲಭದ ಸಂಗತಿಯಲ್ಲ. ಯಾರಾದರೂ ಹೊಸಬರು ನೇರವಾಗಿ ಬಂದು ಕೇಳಿದರೆ ಡ್ರಗ್ಸ್ ಕೊಡುವುದಿಲ್ಲ. ಪರಿಚಯಸ್ಥರು ಅಥವಾ ಕಾಯಂ ಗ್ರಾಹಕರ ಮೂಲಕ ಡ್ರಗ್ಸ್ ಮಾರಾಟಗಾರರನ್ನು ಸಂಪರ್ಕಿಸಬೇಕು. ಬಹುತೇಕ ಉಪ ಪೆಡ್ಲರ್ಗಳು ತಮ್ಮದೇ ಕೋಡ್ ಭಾಷೆಯಲ್ಲಿ ವ್ಯವಹಾರ ಮಾಡುತ್ತಾರೆ. ನೋಡಿ, ಸೊ ಈ ರೀತಿಯಾಗಿ ತುಂಬ ಟೆಕ್ನಿಕಲ್ ಪಾಯಿಂಟ್ಗಳನ್ನು ನೀವು ಬರೆದಾಗ ನಿಮಗೆ ಈ ವಿಚಾರದ ಬಗ್ಗೆ ತುಂಬ ಆಳವಾಗಿ ಗೊತ್ತಿದೆ ಅಂತ ಗೊತ್ತಾಗುತ್ತೆ. ಫೈನ್. ಸೊ ನೋಡಿ, ಆ ಒಂದು ಕೋಡ್ ಲ್ಯಾಂಗ್ವೇಜ್ ಇದ್ರಾಗ ಮಾತ್ರ ಅವ್ರು ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ MDM ಟ್ಯಾಬ್ಲೆಟನ್ನು ಏನಂತ ಇಟ್ಕೊಂಡಿರ್ತಾರೆ ಅವರು, ಆ್ಯಪಲ್ ಅಂತ ಹೇಳ್ತಾರೆ. ಸೊ ಒಂದು ಆ್ಯಪಲ್ ಕೋಡ್ ಅಂತಾರೆ. ನಮಗೆ ಏನೂ ಗೊತ್ತಿಲ್ಲದಂಥ ವ್ಯಕ್ತಿಗಳಿಗೆ ಕೇವಲ ಅದು ಸೇವ್ ಆಗುತ್ತೆ, ಆದರೆ ಡ್ರಗ್ಸ್ ಭಾಷೆಯಲ್ಲಿ ಅದು MDM ಟ್ಯಾಬ್ಲೆಟ್ ಆಗುತ್ತೆ. ಫೈನ್. ಆಹಾರ ಪೂರೈಕೆ ಕಂಪನಿಯ ಡೆಲಿವರಿ ಬಾಯ್ಗಳು ಸಹ ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಪೊಲೀಸ್ ಕಾರ್ಯಾಚರಣೆಯ ಸುಳಿವು ಸಿಕ್ಕರೆ ಬೇರೆಯ ತಂತ್ರಕ್ಕೆ ಮೊರೆ ಹೋಗುತ್ತಾರೆ. ನಿರ್ಜನ ಪ್ರದೇಶಗಳಲ್ಲಿ ಡ್ರಗ್ಸ್ ಇಟ್ಟು ಅದರ ಲೊಕೇಶನನ್ನು ಗೂಗಲ್ ಮ್ಯಾಪಿನಲ್ಲಿ ವಾಟ್ಸಪ್ ಮೂಲಕ ತಲುಪಿಸುತ್ತಾರೆ. ನೋಡಿ, ಈಗ ವಾಟ್ಸಪ್ ಲೊಕೇಶನ್ನ ಮತ್ತು ಹೇಗೆ ಮಿಸ್ಯೂಸ್ ಆಗ್ತಿದೆ ಅನ್ನೋದಕ್ಕೆ, ತಂತ್ರಜ್ಞಾನವನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್, ಡ್ರಗ್ಸ್ ಮಾರಾಟ ಜಾಲ ವ್ಯಾಪಕವಾಗಿದ್ದು ವಿದ್ಯಾರ್ಥಿಗಳನ್ನು ವ್ಯಸನಿಗಳನ್ನಾಗಿ ಮಾಡಲಾಗುತ್ತದೆ. ಕೆಟ್ಟ ಹೆಸರು ಬರುತ್ತೆಂದು ತಿಳಿದ ಶಿಕ್ಷಣ ಸಂಸ್ಥೆಗಳು ವ್ಯಸನಗಳ ಬಗ್ಗೆ ಮಾಹಿತಿ ನೀಡುವುದಿಲ್ಲ. ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳು, ಅನೇಕ ಮೆಡಿಕಲ್ ಕಾಲೇಜುಗಳು ಏನಾಗಿದೆ, ಅವು ಆ ಒಂದು ಕಾಲೇಜು ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಗಾಂಜಾ ಸೇರ್ತಾರೆ ಅಂತೇಳಿ ಇಡೀ ಆಡಳಿತ ಮಂಡಳಿ ಗೊತ್ತಿರುತ್ತೆ. ಆದರೆ ಆಡಳಿತ ಮಂಡಳಿ ಪೊಲೀಸರಿಗೆ ಇನ್ಫಾರ್ಮೇಷನ್ ತಿಳಿಸಲ್ಲ. ಏನಕ್ಕೆ ಅಂತಂದರೆ ಮಾರ್ಕೆಟಲ್ಲಿ, ಸೊಸೈಟಿಯಲ್ಲಿ ರಾಂಗ್ ಹೆಸರು ಹೋಗುತ್ತಂತೇಳಿ. ಆದ್ದರಿಂದ ಇದನ್ನೇನು ಮಾಡ್ತಾರೆ, ಅವರು ತಿಳಿಸಲ್ಲ. CCV ಅಧಿಕಾರಿ ಅಂತ ಮೆನ್ಷನ್ ಮಾಡಿದ್ದೀನಿ ನಾನು. ಓಕೆ, ದೆನ್ ವ್ಯಸನಿಗಳು.
ವಿವಿಧ ರೂಪದ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಾರೆ, ಯಾವಾಗಲೂ ಸಂಶಯ ಪಡುತ್ತಾರೆ, ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳುವವರು ಸದಾ ಖಿನ್ನತೆಯಲ್ಲಿ ಇರುತ್ತಾರೆ. ಓಕೆ, ಹೊಸದರ ಬಗ್ಗೆ ಕುತೂಹಲ ಹೊಂದಿರುವ 15ರಿಂದ 25 ವರ್ಷ ವಯಸ್ಸಿನವರು ಸ್ನೇಹಿತರು ಹಾಗೂ ಇತರರ ಪ್ರಚೋದನೆಯಿಂದ ಡ್ರಗ್ಸ್ ವ್ಯಸನಿಗಳಾಗುತ್ತಾರೆ. ಸೊ ಈ ಕುತೂಹಲ ಒಳ್ಳೆಯದಾಗಿರಬೇಕು, ಆದರೆ ಕೆಟ್ಟದ್ದಾಗಿದೆ ಇಲ್ಲಿ. ಸೊ ಕೆಟ್ಟ ಕುತೂಹಲ ಸಮಾಜಕ್ಕೆ ಮತ್ತು ವ್ಯಕ್ತಿಗೆ ಅದು ಹಿನ್ನಡೆ ಆಗುತ್ತೆ. ಸೊ ನಮಗೆ ಈಗ ಬೆಂಗಳೂರಿಂದ ಆಚೆ ಹೋಗೋಣ. ಬೆಳಗಾವಿ ಹೊಸ ಹಾಟ್ಸ್ಪಾಟ್. ಓಕೆ, ಮಹಾರಾಷ್ಟ್ರ ಮತ್ತು ಗೋವಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಬೆಳಗಾವಿ ಡ್ರಗ್ಸ್ ಮಾರಾಟ ಮತ್ತು ಬಳಕೆಯ ಹೊಸ ತಾಣ. ಓಕೆ, ಚರಸ್, ಕೋಕೇನಂತಹ ಹೊಸ ಮಾದರಿ ಡ್ರಗ್ಸ್ಗಳು ಗೋವಾದಿಂದ ಬೆಳಗಾವಿಗೆ, ಮಹಾರಾಷ್ಟ್ರದ ಪಂಢರಾಪುರದಿಂದ ಭಕ್ತರ ವೇಷದಲ್ಲಿ ಬರುವ ಪೆಡ್ಲರ್ಗಳು ಬೆಳಗಾವಿಗೆ ಡ್ರಗ್ಸ್ ತರ್ತಿದ್ದಾರೆ. ನೋಡಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪಂಢರಾಪುರದ ಆ ವಿಠಲನ ಬಗ್ಗೆ ಎಂಥ ಒಂದು ಸಿನಿಮಾ ಮಾಡಿದ್ದಾರೆ. ಆದರೆ ಅಂತಹ ಧಾರ್ಮಿಕ ಕ್ಷೇತ್ರ, ಇಂತಹ ಧಾರ್ಮಿಕ ಪುಣ್ಯ ಮತ್ತು ಪರಂಪರೆಯ ನಗರವಾದ ಪಂಢರಾಪುರ, ಸೊ ಪಾಂಡುರಂಗ ಎಲ್ಲಿ ಮರೆಯಾದೆ ಅಂತ ನಾವು ಕೇಳಬೇಕಾಗಿದೆ, ಗೊತ್ತಾಯ್ತಾ? ಸೊ ಆ ಪಾಂಡುರಂಗನೇ ಇಂಥವರಿಗೆ ಶಿಕ್ಷೆ ಕೊಡಬೇಕಂತಹ ಕಾಲ ದೂರಿಲ್ಲ ಅನ್ನೋದು ನಮ್ಮಂತಹ ಒಂದು ಆಸ್ತಿಕರ ಭಾವನೆ. ಓಕೆ, ನೆಕ್ಸ್ಟು ಚಿಕ್ಕೋಡಿ, ನಿಪ್ಪಾಣಿ, ಅಥಣಿ, ರಾಯಬಾಗ ಮತ್ತು ಗೋಕಾಕ್ ಭಾಗದಲ್ಲಿ ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆಯಲಾಗುತ್ತದೆ. ಸೊ ಕಬ್ಬಿನ ಗದ್ದೆಗಳು ನೋಡಪ್ಪ ಎಂತೆಂಥ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆಯಲಾಗುತ್ತಿದ್ದು 2021ರಿಂದ 2024ರವರೆಗೆ ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ 564 NDPS. ಸೊ ಇದು ಡ್ರಗ್ಸ್ ಕನ್ಸಂಪ್ಷನ್ನು ಮತ್ತು ಮಾರಾಟವನ್ನು ನಿಷೇಧಿಸುವಂತಹ ಕಾಯ್ದೆ NDPS. ಸೊ ಇಲ್ಲಿ ಅಂಕಿಅಂಶಗಳನ್ನು ನಾನು ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಡಾರ್ಕ್ ವೆಬ್ ಮತ್ತು ಕ್ರಿಪ್ಟೋಕರೆನ್ಸಿ. ರಾಜ್ಯದಲ್ಲಿ ಸಿಂಥೆಟಿಕ್ ಡ್ರಗ್ಸ್ಗಳಿಗೆ ವಿಪರೀತವಾದ ಬೇಡಿಕೆ. ಏನಕ್ಕೆ ಅಂತಂದರೆ ಹೆಚ್ಚು ಆ ಒಂದು ಉಲ್ಲಾಸವನ್ನು ಕೊಡ್ತವೆ, ಹೆಚ್ಚು ತೇಲಾಡಿಸ್ತವೆ. ವಿದೇಶದ ಮೂಲಕ ಹಡಗುಗಳನ್ನು ಬಳಸಿಕೊಂಡು ನಗರಗಳಿಗೆ ತಲುಪಿಸಲಾಗುತ್ತದೆ. ಓಕೆ, ಸಿಂಥೆಟಿಕ್ ಡ್ರಗ್ಸ್ ನೋಡಿದಾಗ ಗುರುತಿಸುವುದು ಕಷ್ಟ. ಡ್ರಗ್ಸ್ ನೆಕ್ಕೆ ನೋಡಿದಾಗ ಮಾತ್ರ ಅದರ ಅಸಲಿ ಎತ್ತು ಗೊತ್ತಾಗುತ್ತದೆ. ಡಾರ್ಕ್ ವೆಬ್ಗಳ ಮೂಲಕ ಮಾರಾಟ ಮತ್ತು ಕ್ರಿಪ್ಟೋಕರೆನ್ಸಿಗಳ ಬಳಕೆ. ಏನಿದು ಡಾರ್ಕ್ ವೆಬ್ ಅಂತಂದರೆ, ನಮಗೆ ಒಂದು ಸಮುದ್ರ ಇದೆ ಅನ್ಕೊಳ್ಳಿ, ಇದು ಸಮುದ್ರ. ಸೊ ಇದು ಗುಡ್ಡ, ಇದು ಒಂದು ಸಮುದ್ರದಲ್ಲಿರುವ ಗುಡ್ಡ. ಸೊ ಇದೇನು ಮೇಲೆ ಕಾಣ್ತಿದ್ದಲ್ಲ, ಇದೇನು ಈಗ ನಮಗೆ ಕಾಣ್ತಕ್ಕಂತಹ ಇದು ಗೂಗಲ್ಲು, ನಾವೇನು ಗೂಗಲ್ ಸರ್ಚ್ ಮಾಡ್ತೀವಲ್ಲ ಇದು ವೈಟ್ ವೆಬ್ ಅಂದ್ಕೊಳ್ಳಿ, ಅಥವಾ ಇದು ನಮ್ಮ ಕಣ್ಣಿಗೆ ಕಾಣ. ಸೊ ಇನ್ನೂ 80% ಭಾಗ ಡಾರ್ಕ್ ವೆಬ್ ಇದೆ, ಇದು ಯಾರಿಗೂ ಗೊತ್ತಾಗಲ್ಲ. ಈ ಡಾರ್ಕ್ ವೆಬ್ ಮೂಲಕ ಏನು ಮಾಡ್ತಾರೆ, ಡ್ರಗ್ಸ್ ಮಾರಾಟ ಆಗ್ತಕ್ಕಂಥದ್ದು. ಇದು ಸಾಮಾನ್ಯವಾಗಿ ತಂತ್ರಜ್ಞಾನವನ್ನು ಮೀರಿ ಯಾವುದೇ ಒಂದು ಇದು ಡಾರ್ಕ್ ಅಂತ ಇದೆ, ಕತ್ಲು ಕೋಣೆ ಆಗಿದೆ. ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ಸೋಕೆ ಹೋದರೆ ಗೊತ್ತಾಗುತ್ತೆ, ಯಾರಿಗೂ ಗೊತ್ತಾಗಲ್ಲ. ಸೊ ಅದೇ ರೀತಿಯಾಗಿ ಇಲ್ಲೇ ಈ ಥರ ಡಾರ್ಕ್ ವೆಬ್ ಅಂತಕ್ಕಂಥದ್ದು. ಸೊ ಇದು ಒಂದು ಏನಪ್ಪ ಅಂತಂದರೆ ಈ ಒಂದು ಡ್ರಗ್ಸಿಗೆ ಸಂಬಂಧಪಟ್ಟ ಹಾಗಿರ್ತಕ್ಕಂಥ ಕಂಟೆಂಟ್ ಇದು. ಸೊ ನೆಕ್ಸ್ಟ್ ನಾಳೆಯಿಂದ ನಾವು ಏನು ಮಾಡೋಣ ಅಂತಂದರೆ, ಎಸ್ಸೆ ಕ್ಲಾಸ್ ಆ್ಯಕ್ಸೆಸ್ ಇರೋರಿಗೆ ಎಸ್ಸೆ ಕ್ಲಾಸ್ ತೊಗೊಳ್ಳಿ. ಸೊ ಐ ವಿಲ್ ರಿಮೇನ್ ಗೈಡ್ ಟು ಯುವರ್ ಪ್ರಿಪ್ರೇಷನ್. ಸೊ ಬೇರೆ ಏನೇ ಇದ್ರೂ ಡೌಟ್ಗಳನ್ನು ಕೇಳಿ. ಮತ್ತು PSIಗೆ ಸಂಬಂಧಪಟ್ಟ ಹಾಗೆ ಸಾಧ್ಯವಾದರೆ ತಾವು ಎಲ್ಲಾದರೂ ಒಂದು ಬರೀ ಕೋಚಿಂಗ್ ಮಾಡಿ. ಕೋಚಿಂಗ್ ಮಾಡಿದವರಿಗೆ ನನಗೆ ಹೇಳೋಕ್ಕೆ ಈಸಿ ಆಗುತ್ತೆ, ಗೈಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬೇಸಿಕ್ಕಿಂದ ಗೈಡ್ ಮಾಡೋದು ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ತಾವೆಲ್ಲಾದರೂ ಒಂದು ನೀಟಾಗಿ ಕೋಚಿಂಗ್ ತೊಗೊಳ್ಳಿ, ಅಥವಾ ಎಲ್ಲಿ ಕೋಚಿಂಗ್ ತೊಗೋಬೇಕಂತ ಕೇಳಿ ನನಗೆ ಮಾಹಿತಿ. ಒಳ್ಳೆ ಇನ್ಸ್ಟಿಟ್ಯೂಷನ್ಗಳು ತಿಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು.